ಆಲ್ವೇಸ್ ಕೇರಿಂಗ್ ಫಾರ್ ಯು. ಯಾರಿಗೆ ಹಿಂದ್ಗಡೆ ಬರೋರೀಗ ಕೇರಿಂಗ್ ಟ್ಯಾಂಕ್ ಚಿನ್ನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ಇದೇ ಗುರು ಪ್ರಾಬ್ಲಮ್. ಅಜ್ಜಿ ಶೆಲ್ಫ್ ಆಗಲ್ಲ. ಆಗ್ತೈತೆ. ನೀವೇನ್ ಬಿಡ್ರಿ ಸೌಕಾರ ಮಂದಿ. ನಮಸ್ತೆ ಎಲ್ರು, ನಾನ್ ನಿಮ್ಮ KH17 ಕನ್ನಡಿಗ. ತುಂಬಾ ದಿವಸ ಆಯ್ತು ವಿಡಿಯೋ ಯಾವ್ದು ಮಾಡಿಲ್ಲ, ಹಂಗಾಗಿ ಇವತ್ತೊಂದು ಲಾಗ್ ಮಾಡೋಣ ಅಂತ ಹೋಗ್ತೀನಿ. ಗಾಡಿ ಎಲ್ಲಿ ರಿಪೇರಿ ಮಾಡಿಸ್ತೀನಿ, ಏನೇನ್ ಆಗಿದೆ ಅಂತಂದು ನಿಮಗೆ ತೋರಿಸ್ತೀನಿ. 5 ವರ್ಷದ ಮೇಲೆ ಆಯ್ತು, ಏನು ಅಂತ ಮೇಜರ್ ಪ್ರಾಬ್ಲಮ್ಸ್ ಏನು ಇಲ್ಲ. ಗಾಡಿ ಹೊಸ ತಗೊಳೋದು ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ಒಂದ್ 5-6 ವರ್ಷದ ತನಕ ಯಾವ್ದೇ ಪ್ರಾಬ್ಲಮ್ ಬರಲ್ಲ. ಇವಾಗ್ಲೂ ಏನಂತ ಮೇಜರ್ ಪ್ರಾಬ್ಲಮ್ ಇಲ್ಲ. ಒಂದ್ ಸಣ್ಣ ಪುಟ್ಟ ಕೆಲಸ ಇದಾವೆ, ಅವನ್ ಮಾಡ್ಸಕ್ಕೆ ಅಂತ ಅಷ್ಟೇ ಹೋಗ್ತಿರೋದು. ಎಲ್ಲಿ ಸರಿ ಮಾಡಿಸ್ತೀನಪ್ಪಾ ಅಂದ್ರೆ ಶೋರೂಮ್ ಅಂತೂ ಮಾಡ್ಸಲ್ಲ. ಶೋರೂಮ್ ಅಲ್ಲಿ ಹೆಂಗಪ್ಪಾ ಅಂದ್ರೆ ಒಂಥರ ಬ್ಲೇಡ್ ಸಾಯಂಕಾಲ ಬರ್ರಿ ಅಂತ ಹೇಳ್ತಾರೆ, ನಾಳೆ ಬೆಳಗ್ಗೆ ಬರ್ರಿ ಅಂತ ಹೇಳ್ತಾರೆ. ಹಂಗಾಗಿ ಹೊರ ಮಾಡ್ಸೋದೇ ಬೆಟರ್ ಅಂತ ಅನ್ಕೊಂತೀನಿ. ಹೆಂಗ್ ಗುರು ಇಷ್ಟಕೊಂಡ್ ಜನ ನಿಂತ್ಕೊಂಡಾರ, ಇಡೀ ಕಾಲೇಜ್ ನಿಂತ್ಕೊಂಡಂಗ ಐತಿ ಇಲ್ಲಿ ಬಡ ಕ್ರಾಸ್ ಕೆಳಗೆ. ದೇವ್ರೆ ಒಳ್ಳೇದ್ ಮಾಡಪ್ಪ. ಪೊಲೀಸ್ ನಿಂತ್ಕೊಂಡಾರೆ, ಹಿಡಿತಾರ ಗಾಡಿನ? ಹಿಡಿಲಿಲ್ಲ. ಹಿಡಿಲಿಲ್ಲ ಗುರು. ಚಲನ್ಸ್ ಭಾಳ ಅದಾವು, ಪೇ ಮಾಡವು. 50% ಡಿಸ್ಕೌಂಟ್ ಬಿಟ್ಟಾಗ್ಲೂ ಕಟ್ಟಿಲ್ಲ. ಇವಾಗ ಹಿಡಿದಿರೋ ಪಕ್ಕ ಕಟ್ಸ್ಕೊಂಡವ್ರು. ಸದ್ಯ ಹಿಡಿತಿಲ್ಲ. ಹೆಲ್ಮೆಟ್ ಹಾಕೊಂಬರಲ್ಲ ಅಂತಂದ್ರೆ ಅಷ್ಟೇ ಹಿಡಿತಾರ ಅನ್ಸುತ್ತೆ ಮೋಸ್ಟ್ಲಿ. ಸಾಂಗ್ ಇಲ್ಲ ಅಂದ್ರೆ ಗಾಡಿ ಓಡ್ಸಕ್ ಕ್ರೇಜೇ ಬರಲ್ಲ. ದಾವಣಗೆರೆ ಎಂಟ್ರೆನ್ಸ್ ಬರಿದ್ದಂಕ್ಲೆ ರೋಡ್ ಮಾತ್ರ ಸಖತ್ತಾಗೈತಿ, ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ಇಲ್ಲಿ ನೋಡ್ರಿ ಸ್ವಿಮ್ಮಿಂಗ್ ಪೂಲ್ ಸಹ ಇದೆ. ನಾವು ಬಹಳ ಕಾಸ್ಟ್ಲಿಯಸ್ಟ್ ಪರ್ಸನ್ಸ್. ನೀವೇನ್ ಬಿಡ್ರಿ ಸೌಕಾರ ಮಂದಿ. ಎಲ್ಲರಿಗೂ ಸ್ವಿಮ್ಮಿಂಗ್ ಪೂಲ್ ಸಹ ಕಟ್ಟಿರ್ತೀವಿ. ನನ್ನ ಅಜ್ಜಿ ಇಲ್ಲಿ ಯಾವ ಇಂಜಿನಿಯರ್ ಮಾಡಿದ್ರು ಈ ನೀರ್ ನಿಲ್ಲಂಗ್ ಮಾತ್ರ ಮಾಡಕ್ ಆಗ್ತಿಲ್ಲಪ್ಪ. ಯಾವಾಗ ಮಳೆ ಬಂದ್ರು ಬರೀ ನೀರಾಗೆ ಮಣಕಾಲ್ ಮಟ ನೀರ್ ನಿಂತಿದ್ದಾವೆ ಇಲ್ಲಿ. ರೆಗ್ಯುಲರ್ ಅಟ್ಲೀಸ್ಟ್ ವೀಕ್ಲಿ ಒಂದು ವಿಡಿಯೋ ಮಾಡೋಣ ಅಂತ ಅನ್ಕೊಂತೀನಿ, ಆದ್ರೆ ವಿಡಿಯೋ ಮಾಡಕ್ಕೆ ಆಗ್ತಿಲ್ಲ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಈ ಜಗತ್ತಲ್ಲಿ ಅತಿ ದೊಡ್ಡ ಸುಖ ಅಂದ್ರೆ ನಿನ್ನ ನಗು ಮಾತ್ರ. ನೀನ್ ನಗ್ತಾ ಇದ್ರೆ ಐ ಥಿಂಕ್ ಯು ವಂಡರ್ ಆಫ್ ಮೈ ಲೈಫ್. ಈ ಆಟೋಗಳಿಂದ ಒಳ್ಳೊಳ್ಳೆ ಲೈನ್ಸ್ ಗಳೆಲ್ಲ ಬರ್ಸಿರ್ತಾರೆ. ಈ ರೋಡಿ ಬೈಂದೇ ಇಲ್ಲ, ಬಹಳ ದಿವಸ ಆಯ್ತು. ಯಾವ್ದು ಗುರು ಇದು ಗಾಡಿ? ಆಲ್ವೇಸ್ ಕೇರಿಂಗ್ ಫಾರ್ ಯು. ಯಾರಿಗೆ ಹಿಂದ್ಗಡೆ ಬರೋರೀಗ ಕೇರಿಂಗ್? ಬಜಾಜ್ ಗುರು, CNG ವಿತ್ ಪೆಟ್ರೋಲ್. ಒಳ್ಳೆ ದೊಡ್ಡ ಗಾಡಿ ಬಿಟ್ಬಿಟ್ಟಾನೆ. ಇಲ್ಲಿಂದ ನೋಡಿ ಯಾವ್ದೋ ದೊಡ್ಡ ಗಾಡಿ ಅಂತಂದೆ ಅನ್ಕೊಂಡೆ. ರೋಡೇ ಕಿತ್ತಾಕ್ರೆ. ಯಾವಾಗ ಬಂದ್ರೆ ಈಗ ಈ ರೋಡ್ ರಿಪೇರಿ ಮಾಡ್ತಿರ್ತಾರೆ. ಅಟ್ಲೀಸ್ಟ್ ಇಲ್ಲಿ ಅಡ್ಡ ಗೇಟರ್ ಹಾಕಿದಾರ, ಅದು ಇಲ್ಲ. ಆಲ್ಮೋಸ್ಟ್ ದೊಡ್ಡ ಗಾಡಿ ತರನೇ ಐತದು. ಹೇ ಶ್ರೀ ಕಾಲ್ ಫೋನ್ ಬ್ರೋ. ಎಲ್ಲಿ ರಮಣ್ಕೋನ? ಇಲ್ಲೇ ಇದೀನಿ. ಇಲ್ಲೇ ಬಂದೆ. ಈ ಸಿರಿ ಇರೋದು ಎಷ್ಟು ಅಡ್ವಾಂಟೇಜ್ ಅಂತಂದ್ರೆ ಯಾರಿಗಾರ ಫೋನ್ ಮಾಡ್ಬೇಕಂದ್ರೆ ಅಷ್ಟು ಕಷ್ಟನೇ ಆಗಲ್ಲ. ಎಲ್ಲಿದಾರ ಗುರು? ಆಗ್ತೈತೆ. ಕೋಣ 500 ರೂಪಾಯಿ ನೋಡ್ಕೋಣ. ನೋಡ ಒಂದ್ ವಿಡಿಯೋ ಹಾಕಿದ್ನ, ಪುಣ್ಯಾತ್ಮ ಅಂತ ಸಾಂಗ್ ಹಾಕಿ. ಬೇರೆ ಯಾವ್ದು ಹಾಕಿಲ್ಲ. ಅದೆಲ್ಲ ಕಟ್ಟಾಗೆ ಬಹಳ ದಿವಸ ಆಯ್ತು. ಇದು ಓತು ಅಂತಂದ್ರೆ ನೀನ್ 100 ಮಾಸ್ಗೆ ನಿಲ್ಲಲ್ಲ. ಇದೇ ಮೇನ್ ಸಪೋರ್ಟ್ ರಬ್ಬರ್ ಅದು. ಇದು ಮೀಟರ್ ಎಷ್ಟಾಗ್ಬೋದು ಅಣ್ಣ ಇದು? ಮೀಟರ್ 800 ಇರಬೇಕು. ಎಷ್ಟು? 800? ರಿಪೇರಿ ಕೊಟ್ರೆ ಏನಕ್ಕೆ ಗೊತ್ತಾ, 400 ಅಂತಾನ. ಅದು ಬರದೆ 3 ದಿವಸ ಬೇಡ, ಒಂದು 6 ತಿಂಗಳು ಬರ್ಬೋದು ಬಂದ್ರೆ, ಆಮೇಲೆ ಬರಲ್ಲ. ಸೋಮವಾರ ಬಿಡೋಣ. ಶೋರೂಮ್ ಬಿಡೋದ್ ಬೇಡ ಅನ್ಕೊಂಡೆ, ಆದ್ರೂ ಬೇರೆ ಆಪ್ಷನ್ ಇಲ್ಲ, ಏನು ಮಾಡಂಗಿಲ್ಲ ಗುರು. ಯಾವ ಕಡೆನೂ ಗಾಡಿ ಹೋಗ್ತಿಲ್ಲ, 6 ಸಿಗ್ನಲ್ ಹಾಕೈತಿ. ಅದೇನೋ ಅಂತಾರಲ್ಲ, ಹಂಗಾಯ್ತು. ಇಷ್ಟ ತನಕ ಬೈಕ್ ಅಂತ ಬಂದು ಈಗ ಮತ್ತೆ ಇದೇ ಪ್ಲೇಸ್ಗೆ ಬರಂಗಾಯ್ತಲ್ಲ ಅಂತ. ಇಲ್ಲ, ಸ್ಟಾರ್ಟ್ ಆಗುತ್ತೆ. ಅದು ಕೀ ಸೆಟ್ ಸರಿ ಇಲ್ಲ, ಆನ್ ಮಾಡಿ ಆಫ್ ಮಾಡಿದ್ರೆ ಸರಿ ಹೋಗುತ್ತೆ.
ಇವತ್ತು ಸಿಗತ್ತಾ ಗಾಡಿ ಬಿಟ್ರೆ? ಸಿಗಲ್ಲ. ಇಲ್ಲ ನನಗೆ ಇವತ್ತು ಬೇಕಿತ್ತು, ಅದಕ್ಕೆ. ನಾಳೆ ಬಿಡ್ಲಾ? ನಾಳೆ ಬಿಡ್ತೀನಿ ತಗೊಳ್ರಿ ಗುರು. ಇವತ್ತು ಗಾಡಿ ರಿಪೇರಿ ಮಾಡ್ಸೋಕ್ಕಾಗಲಿಲ್ಲ. ಶೋರೂಮ್ನ ಬಿಟ್ಟರೆ ಇವತ್ತು ಬಿಟ್ಟರೆ ನಾಳೆ ಬರ್ರಿ ಅಂತಂತಾರೆ. ಗ್ಯಾರೇಜಿಗೆ ಹೋದ್ರೆ ಅವರು ಸೋಮವಾರ ಬರ್ರಿ, ಭಾಳ ಗಾಡಿಗಳಿದಾವೆ ಅಂತ ಅಂತಾರೆ. ಓ ಹೋ 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 ಏನು ಗುರು, ಹಿಂಗೆ ಬೈಪಾಸ್ನಾಗ ಏನಾರು ಅಡ್ಡ ಬಂದರೆ ಯಾವ ಲಾರಿ ಕಾರು ಫಾಸ್ಟಾಗಿ ಬರ್ಬೇಕಾದ್ರೆ ಭಾಳ ಪ್ರಾಬ್ಲಮ್ ಆಗತ್ತೆ. ಕಂಡು ಗಾಡಿ ಓಡಿಸ್ರಿ, ಯಾಕೆಂದರೆ ಈ ಥರ ಅಡ್ಡ ಬರೋದು ಹಸುಗಳಾಗಲಿ ನಾಯಿಗಳಾಗಲಿ ಅಡ್ಡ ಬರ್ತಿರ್ತವೆ. ಅವಕ್ಕೂ ತೊಂದರೆ, ನಿಮಗೂ ತೊಂದರೆ. ಹೋಗ್ಬೇಕಾದ್ರೆ ಈ ರೋಡಾಗ ಹೋಗಿದ್ದೆ, ಬರ್ಬೇಕಾದ್ರೆ ಈ ರೋಡಾಗ ಬರ್ತೀನಿ. ಭಾಳ ಡೇಂಜರ್ ಇದು ಪ್ಲೇಸು. ಇಷ್ಟ ತನಕ ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತೇನು ಕೆಲಸಗಳೇ ಆಗಲಿಲ್ಲ. ಗಾಡಿ ರೆಡಿ ಮಾಡ್ಸೋಣ ಅಂತ ಅಂದ್ಕೊಂಡು ಹೋದೆ, ಬಟ್ ಆಗಲಿಲ್ಲ.